ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು, ನಾ ಸರ್ಕಾರಿ ನೌಕರಿ ಹಿಡಿಬೇಕು ಅನ್ನೋರು ಎಷ್ಟು ಜನ ಅದರ ಕೈ ಎತ್ರಿ? ಗುಡ್, ವೆರಿ ಗುಡ್. ಹಾಂ, ಅದೇ ರೀತಿಯಾಗಿ ನೋಡ್ರಿ, ಯಶಸ್ವಿ ಆಗಬೇಕು ಅಂತ ಕನಸದ, ಗೋರ್ಮೆಂಟ್ ನೌಕರಿ ಆಗಬೇಕು ಅಂತ ಕನಸದ, ಆದ್ರೆ ಪ್ರತಿನಿತ್ಯ ಅದರ ಸಲುವಾಗಿ ಶ್ರಮ ಪಡೋರು ಎಷ್ಟು ಜನ ಅದ್ರ ಕೈ ಮೇಲೆ? ಪ್ರತಿನಿತ್ಯ ಶ್ರಮ ಪಡೋರು ಎಲ್ಲರೂ ಶ್ರಮ ಪಡ್ತೀರಿ? ಹಾಂ, ಓಕೆ, ಗುಡ್. ಇಲ್ಲಿ ನಮಗೆ ಯಶಸ್ವಿ ಬೇಕು, ಆದ್ರೆ ಅದ್ರ ಜೊತೆ ಏನಪ್ಪ ಅಂದ್ರೆ ಶ್ರಮ ಹಾಕ್ಬೇಕ್ರಿ. ಅಂದಾಗ ಮಾತ್ರ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ. ನಮ್ಗೆ ಹಂಗೆ ಯಶಸ್ವಿ ಬೇಕು, ಸರ್ಕಾರಿ ನೌಕರಿ ಸಿಗಬೇಕು, ನಾವು ಏನೂ ಮಾಡಲ್ಲ ತಾನ ಸಿಗ್ಬೇಕಂದ್ರೆ ಅದು ಸಿಗೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನಿಮ್ಗೊಂದು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಒಬ್ಬ ರೈತ ಇರ್ತಾನೆ, ಆ ರೈತಿಗೆ 2 ಮಂದಿ ಗಂಡು ಮಕ್ಕಳು ಇರ್ತಾರೆ. ಇಬ್ಬರು ಅಂದರೆ ಶಾಲೆಗೆ ಹೋಗ್ತಾ ಇರ್ತಾರೆ, ಒಂದೇ ಮನೆ, ಆಮೇಲೆ ಒಂದೇ ಶಾಲೆಗೆ ಹೋಗ್ತಿರ್ತಾರೆ, ಆಮೇಲೆ ಅವರೇ ಶಿಕ್ಷಕರು ಕಲಿಸ್ತಿರ್ತಾರೆ. 22 ವರ್ಷ ನಂತರ ಏನಾಕೈತಿ ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಹಾಕನ್ರಿ, IAS ಪಾಸ್ ಮಾಡಿ ಜಿಲ್ಲಾಧಿಕಾರಿ ಹಾಕನ. ಇನ್ನೊಬ್ಬ ಏನಾಗ್ತಾನಪ್ಪ ಅಂದ್ರೆ ಕೂಲಿ ಕಾರ್ಮಿಕ ಆಗ್ತಾನೆ. ಅವಾಗ ಒಬ್ಬ ಪತ್ರಕರ್ತ ಬಂದು ಕೇಳ್ತಾನ್ರಿ, ಆ IAS ಆದವ ಜಿಲ್ಲಾಧಿಕಾರಿ ಕೇಳ್ತಾನೆ. ಏನು ಕೇಳ್ತಾನಪ್ಪ ಅಂದ್ರೆ, ಸರ್ ನೀವಿಬ್ಬರು ಒಂದೇ ಶಾಲೆಯಲ್ಲಿ ಕಲ್ತರಿ, ಒಂದೇ ಕುಟುಂಬದವರು, ಒಬ್ಬರ ಶಿಕ್ಷಕರು ಕಲಿಸ್ಯಾರ, ಆದರೂ ಇಷ್ಟು ವ್ಯತ್ಯಾಸ ಹೇಗೆ ಅಂತೇಳಿ ಒಬ್ಬ ಪತ್ರಕರ್ತರು ಕೇಳ್ತಾರೆ. ಅವಾಗ ಅವ IAS ಆದವ ಹೇಳ್ತಾನ್ರಿ, ನನ್ನ ಆಗಿನ ಕಷ್ಟದ ಪರಿಸ್ಥಿತಿ ನನ್ನ ಓದಾಕ ಕಲಿಸ್ತು ಅಂತ ಹೇಳ್ತಾನ. IAS ಪಾಸ್ ಅದ. ಅದೇ ರೀತಿ ಒಬ್ಬ ರೈತ ಇರ್ತಾನಲ್ಲ, ಕೂಲಿ ಕಾರ್ಮಿಕ ಇರ್ತಾನಲ್ಲ, ಅವನು ಹೋಗಿ ಆ ಪತ್ರಕರ್ತ ಕೇಳ್ತಾನ್ರಿ, ನೀವಿಬ್ಬರು ಅಣ್ಣ ತಮ್ಮ ಒಂದೇ ಮನೆಯವರ, ಒಂದೇ ಕುಟುಂಬದವರ, ಒಂದೇ ಶಾಲೆಯಾಗ ಕಲ್ತರಿ, ಅವರ ಶಿಕ್ಷಕರು ಕಲಿಸ್ಯಾರ ನಿಮಗೆ, ಆದ್ರೆ ನೀವು ಯಾಕೆ ಕೂಲಿ ಕಾರ್ಮಿಕರಾದ್ರಿ ಅಂತ ಅವ್ರನ್ನ ಕೇಳ್ತಾನ್ರಿ. ಕೇಳಿದಾಗ ಅವ್ನು ಹೇಳ್ತಾನ್ರಿ, ಆಗಿನ ನನ್ನ ಕಷ್ಟದ ಪರಿಸ್ಥಿತಿ ಐತ್ರಿ, ಅದಕ್ಕೆ ನನಗೆ ಶಾಲೆ ಕಲಿಯಕ್ಕೆ ಆಗಲಿಲ್ಲ ಅಂತ ಅವ್ನು ಹೇಳ್ತಾನ್ರಿ. ನೋಡ್ರಿ, ಇಬ್ಬರಿಗೂ ಪರಿಸ್ಥಿತಿ ಅವರಿ, ಆದ್ರೆ ತೆಗೆದುಕೊಳ್ಳುವಂಥ ನಿರ್ಧಾರ ಬೇರೆ ಬೇರೆ ಅದಾವ್ರಿ. ಇಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಾವು ಪರಿಸ್ಥಿತಿ ನೋಡಿ, ಕೆಲವೊಂದು ವಿದ್ಯಾರ್ಥಿಗಳು ಏನೋ ನಮ್ಮ ಪರಿಸ್ಥಿತಿ ಹಂಗೈತ್ರಿ ಹಿಂಗೈತ್ರಿ ಅದು ಕುಂಟು ನೆಪ ಹೇಳಂಗಿಲ್ಲ ರೀ. ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಮಗೆ ಕಷ್ಟ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೆ ಜೀವನದಾಗ ಕಷ್ಟ ಅದ, ಆದರೆ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ, ನಾವು ಏನಾಗಬೇಕು, ಹೆಂಗೆ ಗುರಿ ಮುಟ್ಟಬೇಕು, ಅದರ ಸಲುವಾಗಿ ನಾವು ಪ್ರತಿನಿತ್ಯ ಶ್ರಮವನ್ನು ಹಾಕಬೇಕು. ಆ ರೀತಿ ಇದ್ದರೆ ಮಾತ್ರ ನೀವು ಜೀವನದಾಗ ಸಕ್ಸಸ್ ಹಾಕಿರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಈಗ ಇನ್ನೊಂದು ಮಾತು ಹೇಳ್ತೇನೆ ನಾನು. ಒಬ್ಬ ವ್ಯಕ್ತಿ ಯಶಸ್ವಿ ಆಗಬೇಕಾದ್ರೆ ಅವನು 4 ಗುಣಗಳು ಇಂಪಾರ್ಟೆಂಟ್ ರೀ. ಒಂದನೇದು ಸಮಯಕ್ಕೆ ಗೌರವವನ್ನು ಕೊಡ್ಬೇಕು. ಅವನು ಒಮ್ಮೆ ಹೋದಂಥ ಸಮಯ ಜೀವನದಾಗ ಹೊಳ್ಳಿ ತಿರುಗಿ ಯಾವಾಗೂ ನಮಗೆ ಬರೋದಿಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು, ಒಮ್ಮೆ ಹೋದಂಥ ಸಮಯ ಜೀವನದಾಗ ಯಾವಾಗೂ ಬರೋದಿಲ್ಲ. ಎರಡನೇದು ಏನಪ್ಪ ಅಂದ್ರೆ ಮಾತಿನಗಿಂತ ಕೆಲಸ ಹೆಚ್ಚು ಮಾಡ್ಬೇಕು. ನಾವು ಮಾತಿನಗಿಂತ ಕೆಲಸ ಹೆಚ್ಚು ಮಾಡ್ಬೇಕ್ರಿ. ಆಮೇಲೆ ಮೂರನೇದು ಏನಪ್ಪ ಅಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರ್ಬೇಕ್ರಿ. ನಂಬಿಕೆ ಇರಬೇಕು. ನಾ ಆಗತ್ತೀನಿ ಅನ್ನೋ ನಂಬಿಕೆ ನಮ್ಮ ಮೇಲೆ ಇತ್ತಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನಾವು ಸಕ್ಸಸ್ ಹಾಕಿವಿ. ಅದೇ ರೀತಿಯಾಗಿ 4ನೇದು ಏನಪ್ಪ ಅಂದ್ರೆ ಯಾವತ್ತು ಜೀವನದಾಗ ಕಲಿಯೋದನ್ನು ನಿಲ್ಲಿಸಬಾರ್ದು. ಕೆಲವೊಂದು ವಿದ್ಯಾರ್ಥಿಗಳು ಹೆಂಗೆ ಮಾಡ್ತೀರಪ್ಪ ಅಂದ್ರೆ, ನೀವು ಈಗ ಆರ್ಮಿ ಎಕ್ಸಾಮ್ ಮುಗಿತಲ್ಲ, ರಿಸಲ್ಟ್ ಬರುತ್ತಾನೆ ನಾ ರನ್ನಿಂಗ್ ಮಾಡಂಗಿಲ್ಲಪ್ಪ, ರಿಸಲ್ಟ್ ಬಂದಮೇಲೆ ರನ್ನಿಂಗ್ ಮಾಡೋದು. ಇಲ್ಲಿ ರನ್ನಿಂಗ್ ಮಾಡಕತ್ತೀರಿ, ನೆಕ್ಸ್ಟ್ ಅಭ್ಯಾಸ ಮಾಡಂಗಿಲ್ಲ. ನಾ ಎಕ್ಸಾಮ್ ಪಾಸ್ ಆಗೈತ್ರಿ, ನಂದಿನ್ನು ಫಿಸಿಕಲ್ ಅಷ್ಟೇ ಐತ್ರಿ ಅಂತಾರೆ. ಆ ರೀತಿ ಅಲ್ಲ, ನಿರಂತರವಾಗಿರ್ಬೇಕ್ರಿ. ಫಿಸಿಕಲ್ ಆಯಿತು, ಆಮೇಲೆ ಎಕ್ಸಾಮ್ದಾಯಿತು, ನಿಮ್ದು ಹೆಂಗಿರ್ಬೇಕಪ್ಪ ಅಂದ್ರೆ ನಿರಂತರವಾಗಿ ಓದಿರಬೇಕು. ಆ ರೀತಿ ಇದ್ದಾಗ ಮಾತ್ರ ಜೀವನದಾಗ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಾವು ಒಂದೇ ಇರಬಾರ್ದು ರೀ. ಬರೀ ನಾವು ಆರ್ಮಿ ಹೋಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಯಾರಾ ಕಮಾಂಡೋನೂ ಆಗುವ ಆಸೆ ಇರ್ಬೋದು, ಅಥವಾ ಆರ್ಮಿಯಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಹೋಗುವಂಥ ಆಸೆ ಇರಬೇಕು. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ಜೀವನದಾಗ ಬೆಳಿತೀವಿ. ನೋಡ್ರಿ, ಯಾವುದೇ ವ್ಯಕ್ತಿ ಒಂದು ಗುರಿ ಮುಟ್ಟಬೇಕಾದ್ರೆ ಆ ವ್ಯಕ್ತಿ ಕೂತ್ರೆ ಯಾವಾಗೂ ಗುರಿ ಮುಟ್ಟಂಗಿಲ್ಲ. ಈಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಪ್ಪ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿಂದ ನಡ್ಕೋತ ಹೋದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಿ. ಹೋಗುವಾಗ ಕಲ್ಲು ಬರ್ತಾವೆ, ಮುಳ್ಳು ಬರ್ತಾವೆ, ಚಲೋ ರಸ್ತಾನೂ ಬರ್ತದೆ, ಎಲ್ಲ ರೀತಿ ಬರ್ತದೆ. ಒಮ್ಮೊಮ್ಮೆ ಎಡಿ ಬೀಳ್ಬೋದು, ಆದರೆ ನಡಿಯಾವ ಎಡುತ್ತಾನಂತಾರೆ ರೀ. ಹೇಳ್ದಾರ್ತಕೈತಿ, ನಡಿ ವ್ಯಕ್ತಿನೇ ಎಡುತ್ತಾನೆ, ಆದ್ರೆ ಅವ್ನು ಸಕ್ಸಸ್ ಕಾಣ್ತಾನೆ ರೀ. ಯಾವ ವ್ಯಕ್ತಿ ಎಲ್ಲಿ ಬಿಡಪ್ಪ ಬಸ್ ಸ್ಟ್ಯಾಂಡ್ ಅಲ್ಲೈತಿ, ಅಲ್ಲೆಲ್ಲಿ ಹೋಗೋದತ್ತು ಇಲ್ಲೇ ಕೂತಂದ್ರೆ ಅವ್ನು ಇಲ್ಲೇ ಕುಂಡಿರ್ತಾನೆ ರೀ. ಅವ್ನು ಬಸ್ ಸ್ಟ್ಯಾಂಡ್ ಹೋಗಿ ಮುಟ್ಟಂಗಿಲ್ಲ. ನಾ ಹೇಳೋ ಉದಾಹರಣೆ ಏನಪ್ಪ ಅಂದ್ರೆ ನಿಮ್ಮ ಜೀವನನೂ ಹಂಗೆ ರೀ. ನಾ ಹೋಗಬೇಕು ಅಂತೇಳಿ ನೀವು ಗುರಿ ಇಟ್ಕೊಂಡು ಹೊಂಟ್ರಿಪ್ಪ ಅಂದರೆ, ಎಲ್ಲಿ ಹೋಗ್ಬೇಕು ಅನ್ನೋದು ಗುರಿ ಇಟ್ಕೊಂಡು ಹೊಂಟ್ರಿಪ್ಪ ಅಂದರೆ ಏನೋ ಕಷ್ಟ ಆಗಲಿ ಅಲ್ಲಿ ಹೋಗಿ ಮುಟ್ತೀರಿ.
ಎಲ್ಲಿ ಬಿಡಪ್ಪ ಕಷ್ಟ ಆಕೈತಿ ಅಂದ್ರೆ ನೀವು ಇಲ್ಲೇ ಕುಂಡಿರ್ತೀರಿ, ಅಲ್ಲಿ ಹೋಗಿ ಮುಟ್ಟಕ್ಕೆ ನಿಮ್ಮ ಜೀವನದಾಗ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ನಿಮ್ಗೆಲ್ಲರಿಗೂ ಹೇಳ್ತೀನಿ ನಾನು, ಒಂದು 2 ನಿಮಿಷ ಕಣ್ಣು ಮುಚ್ಚ್ರಿ, ಹೆಚ್ಚಿಗೆ ಇಲ್ಲ, 2 ನಿಮಿಷ ಕಣ್ಣು ಮುಚ್ಚ್ರಿ. ಎಲ್ಲರೂ 2 ನಿಮಿಷ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿ ಇನ್ನು 5 ವರ್ಷದ ನಂತರ ರೀ ಕಣ್ಣು ಮುಚ್ಚ್ರಿ, ಭಾಳ ಮಾತಾಡಂಗಿಲ್ಲ, ಕಡಿಮೆ ಹೇಳ್ತೀನಿ ನಾನು. ಇನ್ನು 5 ವರ್ಷದ ನಂತರ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಿರ್ಬೇಕ್ರಿ. ವಿಚಾರ ಮಾಡ್ರಿ, ಮನುಷ್ಯನ ಭಾವನೆ ಬರಬೇಕು. ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಿರುವಂಥ ದೃಶ್ಯ. ಒಳ್ಳೆಯ ಮನೆಯನ್ನು ಕಟ್ಟಿದಿರಿ, ಆ ದೃಶ್ಯ. ಒಳ್ಳೆಯ ಉದ್ಯೋಗವನ್ನು ಮಾಡ್ತಾ ಇದ್ರಿ, ನೆನಪು ಮಾಡ್ಕೊರಿ. ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರಿ, ಅದನ್ನು ಮನಸ್ಸಿನಲ್ಲಿ ನೋಡ್ರಿ. ಈ ಕಣ್ ತೆಗಿರಿ. ಇದೇನಪ್ಪ ಅಂದ್ರೆ ಕನಸಾಗಿ ಉಳಿಬಾರ್ದು ರೀ, ಅದು ನಿಜ ಆಗಬೇಕು. ಕನಸಾಗಿ ಉಳಿಬಾರ್ದು, ಅದು ನಿಜ ಆಗಬೇಕು. ನಿಜ ಆಗ್ಬೇಕಂದ್ರೆ ಸತತ ಪರಿಶ್ರಮ, ಕಷ್ಟಪಟ್ಟರೆ ಮಾತ್ರ ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.